ಈಗ ಶ್ರೀಮಾಲೀಜಿಯವರು ಕಪಾಲಿ ಬಾಬಾರನ್ನುದ್ದೇಶಿಸಿ, ಈ ಅಧಿವೇಶನದಲ್ಲಿ ನೀವೀಗ ನನ್ನ ಮುಂದೆ ಶತ್ರುವಾಗಿ ನಿಂತಿದ್ದೀರಿ. ಸ್ಪರ್ಧೆಯ ನಿಯಮದಂತೆ ನೀವೀಗಾಗಲೇ ನನ್ನ ಮೇಲೆ ಮೊದಲ ದಾಳಿ ನಡೆಸಿರುವುದರಿಂದ ಅದಕ್ಕೆ ಪ್ರತ್ಯುತ್ತರವಾಗಿ ಈಗಲೇ ನಿಮ್ಮ ಮೇಲೆ ಪ್ರತಿದಾಳಿ ನಡೆಸುವ ಹಕ್ಕು, ಅಧಿಕಾರ ನ್ಯಾಯಸಮ್ಮತವಾಗಿ ನನಗಿದೆ. ಆದರೆ ನಾನು ನಿಮಗೆ ಕಟ್ಟಕಡೆಯ ಅವಕಾಶವೊಂದನ್ನು ನೀಡುತ್ತಿದ್ದೇನೆ. ಈಗ ನಿಮ್ಮ ಅಧೀನದಲ್ಲಿರುವ ಕೃತ್ಯ ಪ್ರಯೋಗಗಳಲ್ಲೆಲ್ಲ ಅತ್ಯಂತ ಭಯಾನಕ ಬೀಭತ್ಸಕರ ಕೃತ್ಯ ಪ್ರಯೋಗ ಯಾವುದಿದೆಯೋ ಅದನ್ನೇ ನನ್ನ ಮೇಲೆ ಪ್ರಯೋಗಿಸಿ. ಇದಾದ ನಂತರ ನಾನು ನಿಮ್ಮ ಮೇಲೆ ಕೇವಲ ಒಂದೇ ಒಂದು ಬಾರಿ ಪ್ರತಿದಾಳಿ ನಡೆಸುತ್ತೇನೆ. ಅದರಿಂದಲೇ ತೀರ್ಮಾನವಾಗಿ ಬಿಡುತ್ತದೆ ನಮ್ಮಿಬ್ಬರಲ್ಲಿ ಸರ್ವಶ್ರೇಷ್ಠರು ಯಾರೆಂದು ಎನ್ನುತ್ತಾ ಕಪಾಲಿ ಬಾಬಾರ ದಾಳಿಯನ್ನೆದುರಿಸಲು ಸಿದ್ಧರಾಗಿ ನಿಂತರು. ಕಪಾಲಿ ಬಾಬಾ ತಮ್ಮ ಪಕ್ಕದಲ್ಲಿ ಕುಳಿತಿದ್ದ ತಾಂತ್ರಿಕನಿಗೆ ಯಾರಿಗೂ ಕೇಳದಂತೆ ಪಿಸುಮಾತಿನಲ್ಲಿ ಏನನ್ನೋ ಹೇಳಿದರು. ಅವನು ಎದ್ದು ನಿಂತು ತನ್ನ ತೊಡೆಯನ್ನು ಒಂದೆಡೆ ಕತ್ತರಿಸಿಕೊಂಡು ಸೀಳಿದ ಜಾಗದಲ್ಲಿ ಮಾಂಸವನ್ನಗಲಿಸಿ ಒಳಗಿನಿಂದ ಮಾತ್ರೆಯೊಂದನ್ನು ಹೊರತೆಗೆದನು. ಕಪಾಲಿ ಬಾಬಾ ಅದನ್ನು ಅವನಿಂದ ಪಡೆದು ತನ್ನ ಬಲ ಅಂಗೈಯ ಮೇಲಿಟ್ಟುಕೊಂಡು, ಶ್ರೀಮಾಲಿ, ನಿನಗಿದು ಅಂತಿಮ ಅವಕಾಶ. ನೀನು ನಿಜವಾಗಿಯೂ ಬುದ್ಧಿವಂತನಾಗಿದ್ದರೆ ನನ್ನನ್ನು ಕೆಣಕುತ್ತಲೇ ಇರಲಿಲ್ಲ. ಈ ಬಾರಿ ನೀನು ಸಾಯುವುದು ಖಂಡಿತ ಎಂದು ಪ್ರಯೋಗ ಮಾಡುವ ಮುನ್ನ ಕೊನೆಯ ಎಚ್ಚರಿಕೆಯನ್ನು ಕೊಟ್ಟರು. ಶ್ರೀಮಾಲೀಜಿಯವರು ಎಂದಿನಂತೆ ಶಾಂತರಾಗಿ ನಿರ್ಭಾವದಿಂದ ವೇದಿಕೆಯ ಮೇಲೆ ನಿಂತಿದ್ದಾರೆ. ಅವರು ತಮ್ಮೆರಡೂ ಅಂಗೈಯನ್ನು ಮುಷ್ಟಿಯಾಗಿಸಿರುವುದನ್ನು ಗಮನಿಸಿದಾಗ ಬಹುಶಃ ಮಂತ್ರವಾವುದನ್ನು ಅವರು ಮನದಲ್ಲಿಯೇ ಜಪಿಸುತ್ತಿರಬಹುದೆಂದು ನನಗನಿಸಿತು. ಈಗ ಕಪಾಲಿ ಬಾಬಾ ಬಲ ಅಂಗೈಯನ್ನು ತಮ್ಮ ಬಾಯಿಯ ಬಳಿಗೆ ತಂದರು. ಅಂಗೈಯ ನಡುವಿನಲ್ಲಿರುವ ಬಿಳಿಯ ಮಾತ್ರೆಯ ಮೇಲೆ ತಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸುತ್ತಾ ಮಂತ್ರವೊಂದನ್ನು ಪಠಿಸತೊಡಗಿದರು. ಈ ಬಾರಿ ಮಾಡುತ್ತಿರುವ ಪ್ರಯೋಗಕ್ಕೆ ಅವರು ತಮ್ಮ ಸಂಪೂರ್ಣ ಶಕ್ತಿ ಸಾಮರ್ಥ್ಯಗಳನ್ನೂ ಸಹ ಧಾರೆ ಎರೆಯುತ್ತಿರುವವರಂತೆ ಕಂಡುಬಂದರು. ಅವರ ಶರೀರ ನೇರವಾಗಿ ಮತ್ತು ಮರದ ಬೊಡ್ಡೆಯಂತೆ ಬಿಗಿಯಾಗಿತ್ತು. ಅವರ ಬಾಯಿಂದ ಮೂಗಿಂದ ರಕ್ತ ಬರಲಾರಂಭಿಸಿ ಅಂಗೈ ಮೇಲಿರುವ ಮಾತ್ರೆಯೆಡೆಗೆ ಹರಿಯತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಅವರ ಅಂಗೈಯಡಿಯಿಂದ ರಕ್ತ ಸೋರಲಾರಂಭಿಸಿತು. ಆದರೆ ಕಪಾಲಿ ಬಾಬಾ ಪೂರ್ಣವಾಗಿ ಮಂತ್ರಪಠನೆಯಲ್ಲಿಯೇ ತಲ್ಲೀನರಾಗಿದ್ದರು. ಇದ್ದಕ್ಕಿದ್ದಂತೆ ತಮ್ಮ ಅಂಗೈಯನ್ನು ಮುಚ್ಚಿ ಅದರಲ್ಲಿ ರಕ್ತಸಿಕ್ತವಾದ ಮಾತ್ರೆಯನ್ನು ಶ್ರೀಮಾಲೀಜಿಯವರೆಡೆಗೆ ರಭಸದಿಂದ ಎಸೆದೇ ಬಿಟ್ಟರು ಕಪಾಲಿ ಬಾಬಾ. ನಾನು ಪಕ್ಕದಲ್ಲಿ ಕುಳಿತಿದ್ದ ತಾಂತ್ರಿಕನನ್ನು ಮೆಲುದನಿಯಲ್ಲಿ ಕಪಾಲಿ ಬಾಬಾ ಈಗ ಪ್ರಯೋಗಿಸಿದ ಕೃತ್ಯ ಯಾವುದೆಂದು ಕೇಳಿದೆ. ಅವನು ಅತ್ಯಂತ ಭಯ ಭೀತಿಯಿಂದ ಬಿಳಿಸಿಕೊಂಡು ನಡುಗುವ ಧ್ವನಿಯಲ್ಲಿ, ಬಾಬಾ ಈಗ ಪ್ರಯೋಗಿಸಿದ್ದು ಕೃತ್ಯ ಪ್ರಯೋಗಗಳಲ್ಲೆಲ್ಲ ಅತಿ ಕ್ರೂರ ಬೀಭತ್ಸಕರವಾದ ವಿಧ್ವಂಸ ಪ್ರಯೋಗವನ್ನು. 52 ಭೈರವಿಯರ ಶಕ್ತಿ ಈ ಪ್ರಯೋಗಕ್ಕೆ ಆಧಾರವಾಗಿದ್ದು ಅದರೊಡನೆ 62 ಯೋಗಿನಿಯರ ಶಕ್ತಿಯೂ ಸಹ ಜೊತೆಯಾಗಿರುವುದರಿಂದ ಇದು ಅತ್ಯಂತ ಭಯಾನಕ ವಿಧ್ವಂಸಕಾರಿ ಅಜೇಯ ಪ್ರಯೋಗವಾಗಿದೆ ಎಂದನು. ಇಂತಹ ಭಯಾನಕ ಮಾರಣ ಪ್ರಯೋಗಕ್ಕೊಳಗಾದ ಶ್ರೀಮಾಲೀಜಿಯವರನ್ನು ನಾನೀಗ ಸೂಕ್ಷ್ಮವಾಗಿ ಗಮನಿಸತೊಡಗಿದೆ. ಅವರು ಒಂದೇ ಒಂದು ಕ್ಷಣ ನಿಂತಿದ್ದವರು ಕಣ್ಣು ಮುಚ್ಚಿ ವೇದಿಕೆ ಮೇಲೆ ಕುಳಿತಂತೆ ನನಗೆ ಭಾಸವಾಯಿತಾದರೂ ಮರುಕ್ಷಣವೇ ಪೂರ್ಣವಾಗಿ ತಮ್ಮ ಕಾಲ್ಗಳ ಮೇಲೆ ಮೊದಲಿನಂತೆಯೇ ನಿಂತು ಕಣ್ತೆರೆದಿದ್ದುದನ್ನು ಕಂಡೆ. ನಂಬಲ ಸಾಧ್ಯವಾದ ಈ ಅನೂಹ್ಯ ಅದ್ಭುತ ದೃಶ್ಯವನ್ನು ಕಣ್ಣಾರೆ ಕಂಡು ಇಡೀ ಸಭೆ ಹರ್ಷೋದ್ಗಾರಗಳಿಂದ ತುಂಬಿಹೋಯಿತು. ತ್ರಿಜಟ ಅಘೋರಿಯವರಂತೂ ತಮ್ಮ ಆನಂದಾತಿರೇಕವನ್ನು ತಡೆಯಲಾಗದೆ ಓಡಿಬಂದು ಅನಾಮತ್ತಾಗಿ ಶ್ರೀಮಾಲೀಜಿಯವರನ್ನೆತ್ತಿ ತಮ್ಮ ಭುಜದ ಮೇಲೆ ಕುಳ್ಳಿರಿಸಿಕೊಂಡಿಯೇ ಬಿಟ್ಟರು. ನಂತರ ತಮ್ಮ ಹರ್ಷೋನ್ಮಾದದ ಕೇಕೆಯೊಂದನ್ನು ಹಾಕಿ ಭುಜದಿಂದ ಶ್ರೀಮಾಲೀಜಿಯವರನ್ನು ಜೋಪಾನವಾಗಿ ಕೆಳಗಿಳಿಸಿ ಮರಳಿ ತಮ್ಮ ಸ್ಥಾನಕ್ಕೆ ತೆರಳಿದರು. ಈಗ ಎರಡನೇ ಬಾರಿ ಕಪಾಲಿ ಬಾಬಾ ಮೊದಲು ಮಾಡಿದುದಕ್ಕಿಂತ ಅತಿ ಹೆಚ್ಚು ಅಪಾಯಕಾರಿ ವಿಧ್ವಂಸಕಾರಿ ಕೃತ್ಯ ಪ್ರಯೋಗವನ್ನು ಶ್ರೀಮಾಲೀಜಿಯವರ ಮೇಲೆ ಮಾಡಿದರೂ ಅವರು ಅದರಿಂದ ಪಾರಾದದ್ದು ಮಾತ್ರವಲ್ಲದೆ ತಮಗೇನು ಆಗಿಯೇ ಇಲ್ಲವೆನ್ನುವಂತೆ ಸಹಜವಾಗಿಯೇ ಇರುವುದನ್ನು ಕಂಡು ಇಡೀ ಸಭೆ ಬೆಕ್ಕಸ ಬೆರಗಾಯಿತು. ಅತಿ ಸಾಮಾನ್ಯರಂತೆ ಕಾಣುವ ಇವರಲ್ಲಿ ಇಂತಹ ಅಸಾಧಾರಣ ಪ್ರತಿಭೆ ಅಡಗಿದೆಯೇ? ಖಂಡಿತವಾಗಿಯೂ ಶ್ರೀಮಾಲೀಜಿಯವರು ಮಹಾನ್ ಸಾಧಕರುಗಳಿಗೆ ಗುರುಗಳಾಗಬಲ್ಲಂಥವರೆನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಪಾಲಿ ಬಾಬಾರಂತಹ
64 ಕೃತ್ಯಪ್ರಯೋಗಗಳಲ್ಲಿ ಸಿದ್ಧಹಸ್ತರಾದ ಮಹಾನ್ ಸಾಧಕರಿಗೇ 2 ಬಾರಿ ಸವಾಲು ಹಾಕಿ ಗೆದ್ದಿದ್ದಾರೆಂದರೆ ಶ್ರೀಮಾಲಿಜಿಯವರ ಅಗಾಧ ಜ್ಞಾನ ಹಾಗೂ ಸಾಧನಾ ಸಂಪತ್ತು ಅದೆಷ್ಟಿರಬಹುದೋ ಎಂದು ಯಾರೂ ಸಹ ಊಹಿಸಲು ಸಾಧ್ಯವಿಲ್ಲ. ಕಪಾಲಿ ಬಾಬಾ ಬಹಳ ಸುಸ್ತಾದಂತೆ ಕಂಡುಬಂದರು. ಅವರ ಮುಖ ಸೋಲಿನ ಮೇಲೆ ಸೋಲಿನ ಆಘಾತದಿಂದ ಬಿಳಿಚಿಕೊಂಡು ಸದಾ ಕೋಪ ಕ್ರೌರ್ಯಗಳಿಂದ ಹೊಳೆಯುತ್ತಿದ್ದ ಅವರ ತೀಕ್ಷ್ಣವಾದ ಕಣ್ಣುಗಳಲ್ಲೀಗ ದೈನ್ಯತೆ ಮನೆಮಾಡಿತ್ತು. ಅವರನ್ನು ಶ್ರೀಮಾಲಿಜಿಯವರ ಎದುರಾಳಿಯಾಗಿ ನಿಲ್ಲಿಸಿ ಹುರಿದುಂಬಿಸಿದ್ದ ಅಗೋರಿಗಳು ಹಾಗೂ ತಾಂತ್ರಿಕರುಗಳ ಪಾಡಂತೂ ಇನ್ನೂ ದಯನೀಯವಾಗಿತ್ತು. ಅವರ ಜಂಗಾಬಲವೇ ಉಡುಗಿ ಹೋದಂತಾಗಿ ಕಪಾಲಿ ಬಾಬಾರ ಸರಣಿ ಸೋಲುಗಳ ಅವಮಾನದಿಂದ ತಲೆ ಎತ್ತದಂತಾಗಿ ಎದ್ದು ನಿಲ್ಲಲೂ ಶಕ್ತಿಯಿಲ್ಲದೆ ಗಾಳಿ ತೆಗೆದ ಬೆಲೂನಿನಂತಾದ ಅವರ ಅಹಂನೊಂದಿಗೆ ಹತಾಶರಾಗಿ ಕುಳಿತು ಬಿಟ್ಟಿದ್ದರು. ಕಪಾಲಿ ಬಾಬಾರ ಕೊನೆಯ ಭಯಾನಕ ಕೃತ್ಯಪ್ರಯೋಗದಿಂದ ಪಾರಾದ ಶ್ರೀಮಾಲಿಜಿಯವರ ಮುಖಮಂಡಲದಲ್ಲಿ ಈಗ ಕೋಪ ಮನೆ ಮಾಡುತ್ತಿರುವುದನ್ನು ನಾನು ಗಮನಿಸಿದೆ. ಅವರ ಕಣ್ಣುಗಳು ಕೆಂಪೇರಿ ಅವರ ಇಡೀ ಶರೀರದಿಂದ ಕೋಪಾಗ್ನಿ ಜ್ವಾಲೆಗಳು ಹೊರಹೊಮ್ಮುತ್ತಿರುವಂತೆ ನನಗೆ ಭಾಸವಾಯಿತು. ಅವರು, ಕಪಾಲಿ ಬಾಬಾ, ಇನ್ಯಾವುದಾದರೂ ಘನಘೋರವಾದ ಕೃತ್ಯಪ್ರಯೋಗ ನಿಮ್ಮಲ್ಲಿ ಬಾಕಿ ಉಳಿದಿದೆಯೇ ನನ್ನ ಮೇಲೆ ಪ್ರಯೋಗಿಸಲು ಎಂದು ತೀಕ್ಷ್ಣವಾಗಿ ನುಡಿದು ಕೆಲವು ಕ್ಷಣಗಳು ತಡೆದು ನಂತರ ತಮ್ಮ ಮಾತನ್ನು ಮುಂದುವರಿಸುತ್ತಾ, ಕಪಾಲಿ ಬಾಬಾ, ಪ್ರತಿಯೊಂದು ಸಾಧನೆಗೂ ತನ್ನದೇ ಆದ ನಿಯಮಗಳಿವೆ. ಯಾವ ಸಾಧನೆಯನ್ನೂ ಅದಕ್ಕಿರುವ ನಿಯಮಗಳನ್ನು ಉಲ್ಲಂಘಿಸಿ ಮಾಡಬಾರದು. ಯಾರೂ ಸಹ ತಮ್ಮ ಬದ್ಧವೈರಿಯ ಮೇಲೆಯೂ ಮಾಡಲಿಚ್ಛಿಸದ ಘೋರಾತಿಘೋರ ಅಮಾನುಷ ಪ್ರಯೋಗಗಳನ್ನು ನೀವು ನನ್ನ ಮೇಲೆ ಮಾಡಿಬಿಟ್ಟಿದ್ದೀರಿ. ಈ ರೀತಿಯ ಪ್ರಯೋಗಗಳು ತಂತ್ರಧರ್ಮ ಮತ್ತು ಮಾನವ ಧರ್ಮಗಳೆರಡಕ್ಕೂ ವಿರುದ್ಧವಾಗಿವೆ. ನೀವು ನನ್ನ ಮೇಲೆ ಮಾಡಿದ ಎರಡೂ ಪ್ರಯೋಗಗಳಿಂದ ನಿಮ್ಮಲ್ಲಿ ಮನುಷ್ಯತ್ವವೇ ಇಲ್ಲವೆಂದು ನೀವೇ ಎಲ್ಲರೆದುರು ನಿರೂಪಿಸಿದ್ದೀರಿ. ಇಂದು ನೀವು ನನ್ನ ಮೇಲೆ ಮಾಡಿದ ಪ್ರಯೋಗವನ್ನು ಒಂದು ಬೆಟ್ಟದ ಮೇಲೇನಾದರೂ ಮಾಡಿದ್ದರೆ ಅದು ಸ್ಫೋಟಗೊಂಡು ಛಿದ್ರವಾಗಿ ಒಂದು ಸಣ್ಣ ಕುರುಹನ್ನೂ ಬಿಡದಂತೆ ಹೇಳ ಹೆಸರಿಲ್ಲದೆ ಕಣ್ಮರೆಯಾಗಿ ಬಿಡುತ್ತಿತ್ತು. ಇಲ್ಲೊಂದು ಬೆಟ್ಟವಿತ್ತು ಎಂದು ಯಾರಿಗೂ ಸಹ ತಿಳಿಯುತ್ತಲೇ ಇರಲಿಲ್ಲ. ಆದ್ದರಿಂದ ಕಪಾಲಿ ಬಾಬಾ, ಇಂಥ ಅಮಾನುಷ ಕೃತ್ಯವನ್ನೆಸಗಿದ ನಿಮ್ಮನ್ನು ನಾನು ಶಿಕ್ಷಿಸದೆ ಸುಮ್ಮನೆ ಬಿಡಲಾರೆನಾದರೂ ಸಹ ನಿಮ್ಮೊಡನೆ ನ್ಯಾಯಬದ್ಧವಾಗಿ ಮಾನವೀಯತೆಯಿಂದಲೇ ನಡೆದುಕೊಳ್ಳುತ್ತೇನೆ. ನೀವು ಇದುವರೆಗೆ ನನ್ನ ಮೇಲೆ 2 ಪ್ರಯೋಗಗಳನ್ನು ನಡೆಸಿದ್ದೀರಿ. ಆದರೆ ನಾನು ಕೇವಲ ಒಂದೇ ಒಂದು ಪ್ರಯೋಗವನ್ನು ಮಾತ್ರ ನಿಮ್ಮ ಮೇಲೆ ಮಾಡುತ್ತೇನೆ. ನನ್ನ ಈ ಪ್ರತಿದಾಳಿಯಿಂದ ನೀವು ಪಾರಾಗಿ ದಾಳಿಯ ತೀವ್ರತೆಯನ್ನು ನೀವು ಸಹಿಸಿಕೊಂಡದ್ದೇ ಆದರೆ ನಾನು ಸೋತೆನೆಂದು ಒಪ್ಪಿಕೊಳ್ಳುತ್ತೇನೆ. ನಾನು ನಿಮ್ಮನ್ನು ಮುಗಿಸಿಯೇ ಬಿಡಬಹುದೆಂದುಕೊಂಡರೂ ಸಹ ಮಾನವೀಯತೆಯನ್ನು ಬಿಡಲಾರೆನಾದ್ದರಿಂದ ಹಾಗೆ ಮಾಡುವುದಿಲ್ಲ. ಈಗ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ. ಮುಂದಿನ 3 ನಿಮಿಷಗಳಲ್ಲಿ ನಿಮ್ಮ ಮೇಲೆ ನನ್ನ ಪ್ರತಿದಾಳಿ ನಡೆಯಲಿದೆ. ಸಾಧ್ಯವಾದರೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ ಎಂದು ಕಪಾಲಿ ಬಾಬಾರ ಮೇಲೆ ಪ್ರತಿದಾಳಿಗೆ ಸನ್ನದ್ಧರಾದರು ಶ್ರೀಮಾಲಿಜಿಯವರು. ಅವರು ತಮ್ಮ ಕೈಯನ್ನು ಗಾಳಿಯಲ್ಲಿ ಆಡಿಸಿ ಮುಷ್ಟಿಯಂತೆ ಮಾಡಿ ಮರುಕ್ಷಣವೇ ಕೆಳಗಿಳಿಸಿದರು. ಅವರ ಮುಷ್ಟಿ ತೆರೆದು ಯಾವುದೋ ವಸ್ತು ಹೊರಗೆಗರಿದಂತೆ ನನಗೆ ಭಾಸವಾಯಿತು. ಅದಾದ ಮುಂದಿನ ಕ್ಷಣದಲ್ಲೇ ಕಪಾಲಿ ಬಾಬಾ ನೆಲದ ಮೇಲೆ ಕುಸಿದು ಬಿದ್ದು ಅವರ ಬಾಯಿಂದ ರಕ್ತಸ್ರಾವವಾಗತೊಡಗಿತು. ಅವರ ಕಣ್ಣುಗಳಲ್ಲಿ ಭೀತಿ ಮೂಡಿದ್ದು ಸಾವು ಅತ್ಯಂತ ಸನ್ನಿಹಿತವಾಗಿದೆ ಎನ್ನುವಂತಿತ್ತು. ಹಲವಾರು ತಾಂತ್ರಿಕರುಗಳು ಒಮ್ಮೆಲೇ ಎದ್ದು ಕಪಾಲಿ ಬಾಬಾರ ಸುತ್ತ ವೃತ್ತಾಕಾರದಲ್ಲಿ ನಿಂತರು. ಬಾಬಾರ ಕಣ್ಣುಗಳ ಕಾಂತಿ ಕ್ಷೀಣವಾಗತೊಡಗಿ ಮುಖ ಕ್ಷಣಕ್ಕೂ ಬಿಳುಪೇರುತ್ತಿತ್ತು. ಬಾಯಿಂದ ನಿರಂತರವಾಗಿ ರಕ್ತಸ್ರಾವವಾಗುತ್ತಲೇ ಇತ್ತು. ಮುಂದಿನ 2-3 ನಿಮಿಷಗಳಲ್ಲಿ ಏನಾದರೂ ಪವಾಡ ನಡೆದರೆ ಮಾತ್ರ ಕಪಾಲಿ ಬಾಬಾ ಬದುಕುಳಿಯುವರೆಂದು ಎಲ್ಲರಿಗೂ ಅನಿಸತೊಡಗಿತ್ತು. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಇದ್ದಕ್ಕಿದ್ದಂತೆ ಶ್ರೀಮಾಲಿಜಿಯವರು ಅಧಿಕಾರಯುತ ಧ್ವನಿಯಲ್ಲಿ, ಯಾರೆಲ್ಲ ಕಪಾಲಿ ಬಾಬಾರನ್ನು ಸುತ್ತುವರೆದು ನಿಂತಿದ್ದೀರೋ ಅವರೆಲ್ಲ ಈ ಕ್ಷಣದಲ್ಲಿಯೇ ತಮ್ಮ ತಮ್ಮ ಜಾಗಗಳಿಗೆ ಹಿಂತಿರುಗಿ ಹೋಗಬೇಕು. ಇಲ್ಲವಾದರೆ ಅವರೆಲ್ಲರಿಗೂ ಕಪಾಲಿ ಬಾಬಾರಿಗಾದ ದುರ್ಗತಿಯೇ ಉಂಟಾಗುತ್ತದೆ. ಎಚ್ಚರ. ಈಗ ಕಪಾಲಿ ಬಾಬಾ ತಾವು ಮಾಡಿದ ದುಷ್ಕೃತ್ಯಗಳಿಗೆ ನನ್ನಲ್ಲಿ ಕ್ಷಮೆ ಯಾಚಿಸಿದರೆ ಮಾತ್ರ ನಾನು ಅವರನ್ನು ಉಳಿಸುತ್ತೇನೆ ಎಂದು ಕಠಿಣವಾಗಿ ಆಜ್ಞಾಪಿಸಿದರು. ತಕ್ಷಣವೇ ಕಪಾಲಿ ಬಾಬಾರನ್ನು ಸುತ್ತುವರಿದಿದ್ದ ತಾಂತ್ರಿಕರು ಹಾಗೂ ಅಗೋರಿಗಳು ಪ್ರಾಣಭೀತಿಯಿಂದ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿ ಹೋದರು. ಕಪಾಲಿ ಬಾಬಾರ ಬಾಯಿಂದ ಆಗುತ್ತಿದ್ದ ರಕ್ತಸ್ರಾವ ಸಭಾಂಗಣದ ನೆಲವನ್ನು ಕೆಂಪಾಗಿಸಿಬಿಟ್ಟಿತ್ತು.
ಆದರೆ ಬಾಬಾಜಿಯವರು ಎಚ್ಚರವಾಗಿ ಪ್ರಜ್ಞೆಯಿಂದ ಇದ್ದರು. ಅವರು ತಮ್ಮೆರಡೂ ಕೈಗಳನ್ನು ಜೋಡಿಸುವುದರ ಮುಖಾಂತರ ತಾವು ಸೋಲನ್ನು ಒಪ್ಪಿಕೊಂಡಿರುವುದಾಗಿ ಸೂಚಿಸಿದರು. ಶ್ರೀಮಾಲಿಜಿಯವರು ಮತ್ತು ಬೂರ್ಬುವ ಬಾಬಾಜಿಯವರು ವೇದಿಕೆ ಮೇಲಿನಿಂದ ಕೆಳಗಿಳಿದು ಕಪಾಲಿ ಬಾಬಾರ ಬಳಿಗೆ ನಡೆದು ಬಂದರು. ಶ್ರೀಮಾಲಿಜಿಯವರು ಗಾಳಿಯಲ್ಲಿ ತಮ್ಮ ಕೈಯನ್ನು ಆಡಿಸಿ ಅದೇನೋ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಂಡು ಕಪಾಲಿ ಬಾಬಾರ ಮೇಲೆಸೆದರು. ಮರುಕ್ಷಣವೇ ಅವರ ಬಾಯಿಂದಾಗುತ್ತಿದ್ದ ರಕ್ತಸ್ರಾವ ನಿಂತು ಹೋಯಿತು. ನೆಲದ ಮೇಲೆ ಗುಪ್ಪೆಯಂತೆ ಬಿದ್ದಿದ್ದ ಕಪಾಲಿ ಬಾಬಾರನ್ನು ಕೈ ಹಿಡಿದು ಮೇಲೆತ್ತಿ ಕುಳ್ಳಿರಿಸಿದರು ಶ್ರೀಮಾಲಿಜಿ. ಕಪಾಲಿ ಬಾಬಾ 1-2 ನಿಮಿಷಗಳಲ್ಲಿ ಪೂರ್ಣ ಪ್ರಜ್ಞೆಯನ್ನು ಹೊಂದಿ ಕಣ್ತೆರೆದು ಮರುಕ್ಷಣವೇ ಸಂಪೂರ್ಣ ಶರಣಾಗತಿ ಸೂಚಕವಾಗಿ ತಮ್ಮ ತಲೆಯನ್ನು ಶ್ರೀಮಾಲಿಜಿಯವರ ಪಾದಗಳ ಮೇಲಿಟ್ಟರು. ಮಾ ಕೃಪಾಳು ಭೈರವಿಯವರು, ಈಗ ನಾನು ಈ ನಿರ್ಣಾಯಕ ಸ್ಪರ್ಧೆಗೆ ಮೊದಲು ಹೊಸದಾಗಿ ಸೇರ್ಪಡಿಸಿದ ನಿಯಮವೊಂದನ್ನು ಕಾರ್ಯಗತ ಮಾಡಲು ನಿಮ್ಮೆಲ್ಲರ ಸಹಕಾರ ಒಪ್ಪಿಗೆಯನ್ನು ಬಯಸುತ್ತೇನೆ. ಈಗ ಈ ಪಂದ್ಯದಲ್ಲಿ ಸೋತಿರುವ ಕಪಾಲಿ ಬಾಬಾರವರು ಹೊಸ ನಿಯಮದ ಅನುಸಾರ ಶ್ರೀಮಾಲಿಜಿಯವರ ಶಿಷ್ಯರಾಗಲು ಒಪ್ಪಿಗೆ ನೀಡಬೇಕೆಂದು ಕೋರುತ್ತೇನೆ ಎಂದು ಸಮ್ಮೇಳನದ ಮುಂದಿನ ನಡೆಯನ್ನು ನಿರ್ದೇಶಿಸಿದರು. ಬೂರ್ಬುವ ಬಾಬಾಜಿಯವರು ಕಪಾಲಿ ಬಾಬಾ ಮತ್ತು ಶ್ರೀಮಾಲಿಜಿಯವರೊಂದಿಗೆ ವೇದಿಕೆಗೆ ಮತ್ತೆ ಹಿಂತಿರುಗಿದರು. ಕಪಾಲಿ ಬಾಬಾರವರು ಪಂದ್ಯದಲ್ಲಿ ಸೋತು ಶ್ರೀಮಾಲಿಜಿಯವರ ಶಿಷ್ಯರಾಗುವುದನ್ನು ಕನಸು ಮನಸ್ಸಿನಲ್ಲಿಯೂ ಊಹಿಸದ ಇಡೀ ಸಭೆ ವಿಸ್ಮಯಕ್ಕೊಳಗಾಗಿ ಪ್ರತಿಯೊಬ್ಬರ ಮುಖದಲ್ಲೂ ಭಯಾಶ್ಚರ್ಯಗಳು ಮನೆ ಮಾಡಿತ್ತು. ಕಪಾಲಿ ಬಾಬಾರವರು ಬಲಹೀನವಾದ ಧ್ವನಿಯಿಂದ, ನಾನು ಪಂದ್ಯದಲ್ಲಿ ಸೋತಿದ್ದೇನೆ. ನನ್ನ ಕೃತ್ಯಗಳು ಹಾಗೂ ಸಿದ್ಧಿಗಳನ್ನು ನೀವು ಸಂಪೂರ್ಣವಾಗಿ ನಿಷ್ಫಲಗೊಳಿಸಿರುವುದರಿಂದ ನಾನು ನಿಮ್ಮ ಶಿಷ್ಯನಾಗಲು ಒಪ್ಪುತ್ತಿದ್ದೇನೆ ಎಂದು ಶ್ರೀಮಾಲಿಜಿಯವರಿಗೆ ತಮ್ಮ ಸಮ್ಮತಿಯನ್ನು ತಿಳಿಸಿದರು. ಈಗ ಶ್ರೀಮಾಲಿಜಿಯವರು, ಕಪಾಲಿ ಬಾಬಾ ವಯಸ್ಸಿನಲ್ಲಿ ನನಗಿಂತ ಹಿರಿಯರಾದ ಕಾರಣ ನಾನವರನ್ನು ಗೌರವಿಸುತ್ತೇನೆ. ಅವರು ಪಂದ್ಯದಲ್ಲಿ ಸೋತಿದ್ದಾರೆ ಮತ್ತು ಪಂದ್ಯದ ನಿಬಂಧನೆಗೊಳಗಾಗಿ ತಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಬೇಕೆಂದು ನನ್ನನ್ನು ಕೇಳಿಕೊಳ್ಳುತ್ತಿದ್ದಾರೆ. ನನಗೆ ಈ ಯಾವುದೇ ಶಿಷ್ಟಾಚಾರಗಳಲ್ಲೂ ನಂಬಿಕೆ ಇಲ್ಲವಾದರೂ ಮಾ ಕೃಪಾಳು ಭೈರವಿಯವರ ಇಚ್ಛೆಯನ್ನು ವಿರೋಧಿಸಲಾರೆನಾದ್ದರಿಂದ ಕಪಾಲಿ ಬಾಬಾರನ್ನು ನಾನೀಗ ಶಿಷ್ಯನೆಂದು ಸ್ವೀಕರಿಸುತ್ತಿದ್ದೇನೆ ಎಂದು ಕೆಲವು ಕೂದಲುಗಳನ್ನು ಕಪಾಲಿ ಬಾಬಾರ ತಲೆಯಿಂದ ತಾವು ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸುತ್ತಿರುವುದರ ಸಂಕೇತವಾಗಿ ಕಿತ್ತು ತೆಗೆದುಕೊಂಡರು. ಇಡೀ ಸಭಾಂಗಣ ಹರ್ಷೋದ್ಗಾರದಿಂದ ತುಂಬಿಹೋಯಿತು. ಶ್ರೀಮಾಲಿಜಿಯವರಂತಹ ಅತ್ಯಂತ ಸಮರ್ಥ ನಾಯಕರು ತಮಗೆ ಚೇರ್ಮನ್ ಆಗಿ ಲಭಿಸಿದ್ದಕ್ಕೆ ಪ್ರತಿಯೊಬ್ಬರ ಮುಖದಲ್ಲೂ ಸಂತೃಪ್ತಿ ಎದ್ದು ಕಾಣುತ್ತಿತ್ತು. ಪ್ರತಿಯೊಬ್ಬರೂ ಎದ್ದು ನಿಂತು ಶ್ರೀಮಾಲಿಜಿಯವರನ್ನು ಸುತ್ತುವರಿಯಲಾರಂಭಿಸಿದರು. ತಮಗಿಂತ ವಯಸ್ಸಿನಲ್ಲಿ ಕಿರಿಯರಾದ ಶ್ರೀಮಾಲಿಜಿಯವರ ಅಮೋಘ ವಿಜಯವನ್ನು ಅಭಿನಂದಿಸುವುದಕ್ಕಾಗಿ ವಯೋವೃದ್ಧರಾದ ಬೂರ್ಬುವ ಬಾಬಾಜಿಯವರು ತಾವೇ ಸ್ವತಃ ಮುಂದೆ ಬಂದು ಅವರನ್ನು ಬರಸೆಳೆದು ಬಿಗಿದಪ್ಪಿಕೊಂಡರು. ತಮ್ಮ ತುಂಬು ಹೃದಯದ ಅಭಿನಂದನೆ ಹಾಗೂ ಆಶೀರ್ವಾದಗಳನ್ನು ಶ್ರೀಮಾಲಿಜಿಯವರಿಗೆ ತಿಳಿಸಿದ ಬೂರ್ಬುವ ಬಾಬಾಜಿಯವರು ಭಾವಾತಿರೇಕಕ್ಕೊಳಗಾಗಿ ಅವರ ಕಣ್ಗಳಿಂದ ಆನಂದ ಬಾಷ್ಪಗಳು ಸುರಿಯಲಾರಂಭಿಸಿತು. ಈ ಹೃದಯಂಗಮ ದೃಶ್ಯವನ್ನು ನೋಡಿ ಅಲ್ಲಿ ನೆರೆದಿದ್ದ ಎಲ್ಲ ಸಾಧಕರು ಭಾವವಿಹ್ವಲರಾಗಿ ಅವರ ಅರಿವಿಲ್ಲದೆಯೇ ಅವರ ಕಣ್ಣುಗಳಿಂದಲೂ ಅಪ್ರಯತ್ನವಾಗಿ ಆನಂದದ ಅಶ್ರುಧಾರೆ ಪ್ರವಹಿಸತೊಡಗಿತು. ಸುಮಾರು 15 ನಿಮಿಷಗಳವರೆಗೂ ಅಲ್ಲಿ ಆನಂದೋಲ್ಲಾಸಗಳ ಹಬ್ಬದ ಸಂಭ್ರಮಾಚರಣೆ ನಡೆಯಿತು. ಪ್ರತಿಯೊಬ್ಬರೂ ಶ್ರೀಮಾಲಿಜಿಯವರನ್ನು ನಿಸ್ಸಂಶಯವಾಗಿ ಸಾಧನೆ ಸಿದ್ಧಿಗಳ ಕ್ಷೇತ್ರದ ಅದ್ವಿತೀಯ ಸಾರ್ವಭೌಮರೆಂದು ಹೃತ್ಪೂರ್ವಕವಾಗಿ ಒಪ್ಪಿಕೊಂಡು ಅವರಲ್ಲಿರುವ ಅಗಾಧ ಅನಂತ ಅಮೂಲ್ಯ ಜ್ಞಾನ ಸಂಪತ್ತಿಗೆ ತಲೆಬಾಗಿ ನಮಿಸಿದರು. ಈಗ ಬೂರ್ಬುವ ಬಾಬಾಜಿಯವರು ಪ್ರತಿಯೊಬ್ಬರೂ ಶಾಂತರಾಗಿ ತಮ್ಮ ತಮ್ಮ ಜಾಗಕ್ಕೆ ತೆರಳುವಂತೆ ಎಲ್ಲರಲ್ಲೂ ಪದೇ ಪದೇ ವಿನಂತಿ ಸಲ್ಲಿಸಿದ ಪರಿಣಾಮವಾಗಿ ಎಲ್ಲರೂ ತಮ್ಮ ಆಸನಗಳಲ್ಲಿ ಕುಳಿತರು. ಇಡೀ ಸಮ್ಮೇಳನದಲ್ಲೇ ಅತ್ಯಂತ ಹಿರಿಯ ವ್ಯಕ್ತಿಯಾದ ದೇಹೂರ್ ಬಾಬಾಜಿಯವರು ಎದ್ದು ನಿಂತು ತಮ್ಮ ಬಲಗೈ ಹೆಬ್ಬರಳನ್ನು ಕುಯ್ದುಕೊಂಡು ಅದರ ರಕ್ತ ತಿಲಕವನ್ನು ಶ್ರೀಮಾಲಿಜಿಯವರ ಹಣೆಗಿಡುತ್ತಾ ಅವರನ್ನು ಸಮ್ಮೇಳನದ ಚೇರ್ಮನ್ನರೆಂದು ವಿದ್ಯುಕ್ತವಾಗಿ ಸಭೆಗೆ ಪರಿಚಯಿಸಿದರು. ನಂತರ ಬೂರ್ಬುವ ಬಾಬಾಜಿಯವರು ಸಭೆಯನ್ನುದ್ದೇಶಿಸಿ, ಈ ದಿನ ಸಮ್ಮೇಳನದ ಚೇರ್ಮನ್ ಯಾರಾಗಬೇಕು ಎಂಬ ಕಗ್ಗಂಟಾದ ಪ್ರಶ್ನೆಗೆ ನಾವೆಲ್ಲರೂ ಸೂಕ್ತವಾದ ಉತ್ತರವೊಂದನ್ನು ಕಂಡುಕೊಂಡಿರುವುದು
ನನಗೆ ಅತ್ಯಂತ ಸಂತಸ ತಂದಿದೆ. ಈ ಮೊದಲೇ ನಾನು ಶ್ರೀಮಾಲೀಜಿಯವರ ಸಾಧನೆ ಸಿದ್ಧಿಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇನೆ. ಅವರು ಮಂತ್ರ, ತಂತ್ರ ಮತ್ತು ಎಲ್ಲ ವಿಧವಾದ ಸಾಧನೆಗಳಲ್ಲಿ ಸಿದ್ಧಹಸ್ತರು. ಅವರು ಅತ್ಯುನ್ನತ ಸಿದ್ಧಿಗಳನ್ನು ಪಡೆದಿದ್ದಾರೆನ್ನುವುದು ಈಗಷ್ಟೇ ನಿಮ್ಮ ಕಣ್ಣ ಮುಂದೆಯೇ ಸಾಬೀತಾಗಿದೆ ಎನ್ನುತ್ತಾ ನೂತನ ಸಭಾ ಸಂಚಾಲಕರಾಗಿ ಚೇರ್ಮನ್ರಾಗಿ ನಿಯುಕ್ತರಾದ ಶ್ರೀಮಾಲೀಜಿಯವರಿಗೆ ಸಭೆಯನ್ನುದ್ದೇಶಿಸಿ ತಮ್ಮ ಮೊಟ್ಟಮೊದಲ ಭಾಷಣ ಮಾಡಬೇಕೆನ್ನುವ ಆದರಪೂರ್ವಕ ಆಮಂತ್ರಣವನ್ನು ನೀಡಿದರು. ಈಗ ನಾನಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಸಹ ಬೆರಗು ಕಂಗಳಿಂದ ಶ್ರೀಮಾಲೀಜಿಯವರನ್ನು ನೋಡತೊಡಗಿದೆವು. ಕೆಲ ಸಮಯದ ಹಿಂದಷ್ಟೇ ಅವರ ಮುಖಮಂಡಲವನ್ನು ಕ್ರೋಧಾಗ್ನಿಯೆಂದು ವ್ಯಾಪಿಸಿದ್ದನ್ನು ನಾವೆಲ್ಲ ನೋಡಿದ್ದು, ಅದು ಇದೀಗ ಮಾಯವಾಗಿತ್ತು. ಅವರು ತಾವು ಗೆದ್ದಿದ್ದಕ್ಕಾಗಿ ಸುತ್ತಮುತ್ತಲಿನ ಜನ ನಡೆಸುತ್ತಿರುವ ಸಂಭ್ರಮಾಚರಣೆಯಿಂದ ಸ್ವಲ್ಪವೂ ಪ್ರಭಾವಿತರಾದಂತೆ ಕಂಡುಬರಲಿಲ್ಲ. ಈ ಅಪೂರ್ವ ಅದ್ವಿತೀಯ ಮಹಾತಂತ್ರ ಸಮ್ಮೇಳನದ ಅತಿ ಪ್ರತಿಷ್ಠಿತ ದುರ್ಲಭವಾದ ಚೇರ್ಮನ್ ಪದವಿಯನ್ನು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಗಳಿಸಿದ್ದರೂ ಸಹ ಅವರ ವರ್ತನೆಯಲ್ಲಿ ಎಳ್ಳಷ್ಟು ಅಹಂಭಾವ, ಉದ್ದಟತನ ಕಾಣುತ್ತಿರಲಿಲ್ಲ. ಅದರ ಬದಲಾಗಿ ಅವರ ಕಣ್ಣುಗಳು ಅಪಾರ ಕರುಣೆ ಮತ್ತು ನಿಷ್ಕಪಟ ಪವಿತ್ರ ಪ್ರೇಮದಿಂದ ದೇದೀಪ್ಯಮಾನವಾಗಿ ಬೆಳಗುತ್ತಿದ್ದವು. ತಮ್ಮ ಆರಾಧ್ಯ ದೈವ ಮತ್ತು ಗುರುಗಳಾದ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರನ್ನು ಹೃತ್ಪೂರ್ವಕವಾಗಿ ಸ್ಮರಿಸುತ್ತಾ ತಂತ್ರ ಸಮ್ಮೇಳನದ ಚೇರ್ಮನ್ನರಾಗಿ ತಮ್ಮ ಮೊಟ್ಟಮೊದಲ ಸ್ವಾಗತ ಭಾಷಣವನ್ನು ಪ್ರಾರಂಭಿಸಿದರು. ಅವರು ಪರಮಪೂಜ್ಯ ಗುರುದೇವ್ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರುವ ಎಲ್ಲ ಸಾಧಕರು, ತಾಂತ್ರಿಕರು ಹಾಗೂ ಅಘೋರಿಗಳಿಗೂ ನಾನು ಮಹಾತಂತ್ರ ಸಮ್ಮೇಳನದ ಆಯೋಜಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮೆಲ್ಲರಿಗೂ ಬದಲಾಗುತ್ತಿರುವ ಸಮಯ ಮತ್ತು ಪರಿಸ್ಥಿತಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಹೊಸ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವ ಅಗತ್ಯ ಹಾಗೂ ಅನಿವಾರ್ಯತೆಗಳೆರಡೂ ಇವೆ. ನಾವೀಗ ತಂತ್ರವಿದ್ಯೆಯ ಕ್ಷೇತ್ರದಲ್ಲಿ ಪ್ರಪಂಚದಲ್ಲಿಯೇ ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದೇವೆ. ನಾಗರಿಕತೆ ಪ್ರಾರಂಭವಾದಾಗಿನಿಂದ ಇಂದಿನವರೆಗೂ ಯಾವ ರಾಷ್ಟ್ರಕ್ಕೂ ಸಹ ನಮ್ಮೆದುರು ಸವಾಲಾಗಿ ನಿಲ್ಲಲು ಸಾಧ್ಯವಾಗಲೇ ಇಲ್ಲ. ಆದರೆ ನಾವು ಸಂಕುಚಿತ ಮನೋಭಾವದಿಂದ ನಮ್ಮ ಪೂರ್ವಿಕರು ತಮ್ಮ ಸರ್ವಸ್ವವನ್ನೂ ಧಾರೆ ಎರೆದು ಗಳಿಸಿ ಮುಂದಿನ ಪೀಳಿಗೆಗಳಿಗೂ ಸಿಗಲಿ ಎಂಬ ಸದುದ್ದೇಶದಿಂದ ಬಿಟ್ಟು ಹೋದ ಅಗಾಧ ಜ್ಞಾನ ಸಂಪತ್ತನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳದೆ ಜಿಪುಣತನದಿಂದ ನಮ್ಮಲ್ಲಿಯೇ ಉಳಿಸಿಕೊಂಡಿದ್ದೇವೆ. ಈ ಸ್ವಾರ್ಥ ಮನೋಭಾವನೆಯಿಂದ ನಮಗೆ ಯಾವ ರೀತಿಯ ಒಳಿತೂ ಆಗುವುದಿಲ್ಲ. ಮಾತ್ರವಲ್ಲದೆ ನಮ್ಮಲ್ಲಿಯೇ ಉಳಿದಿರುವುದರಿಂದ ಈ ವಿಶೇಷವಾದ ಜ್ಞಾನದ ಅಭಿವೃದ್ಧಿಯೂ ಸಹ ಆಗುವುದಿಲ್ಲ. ಸಮಾಜದಲ್ಲಿ ನಮಗೆ ಇರಬೇಕಾಗಿದ್ದ ಗೌರವಯುತ ಸ್ಥಾನಮಾನಗಳನ್ನು ನಾವು ಉಳಿಸಿಕೊಳ್ಳಲಾಗದಿದ್ದುದಕ್ಕೆ ಮೂಲ ಕಾರಣ ಅತಿ ಶ್ರೇಷ್ಠವಾದ ತಂತ್ರವಿದ್ಯೆಯನ್ನು ಸೃಜನಾತ್ಮಕ ಕಾರ್ಯಗಳಿಗೆ ಬಳಸದೆ ವಿನಾಶಕಾರಿ ಉದ್ದೇಶ ಪೂರ್ತಿಗಾಗಿ ಬಳಸಿದ್ದು. ತಂತ್ರವಿದ್ಯೆಯನ್ನು ನಾವು ಸಕಾರಾತ್ಮಕವಾಗಿ ಬಳಸಿದ್ದರೆ ಇಡೀ ದೇಶದಲ್ಲೇ ನಾವು ಅಭೂತಪೂರ್ವ ಪರಿವರ್ತನೆ ತರಬಹುದಾಗಿತ್ತು. ತಂತ್ರವಿದ್ಯೆ ಅತ್ಯುನ್ನತ ಸ್ಥಾನಮಾನ ಪಡೆದರೂ ಸಹ ಅದನ್ನು ಕೇವಲ ಚಮತ್ಕಾರ ಪ್ರದರ್ಶನ ಹಾಗೂ ಸ್ವಾರ್ಥಪೂರಿತ ಉದ್ದೇಶಗಳಿಗಾಗಿ ಬಳಸಿದ್ದರಿಂದ ತಂತ್ರವಿದ್ಯೆಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲದಂತಾಯಿತು. ತಂತ್ರವನ್ನು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಳಸಬಹುದೆಂಬ ಆಲೋಚನೆಯನ್ನೂ ಸಹ ನಾವು ನಿಲ್ಲಿಸಿಬಿಟ್ಟಿದ್ದೇವೆ. ನಾವು ತಂತ್ರಕ್ಕೆ ವಿಚಿತ್ರ ಲಕ್ಷಣವನ್ನು ನೀಡಿದ್ದೇವೆ. ವಿಲಕ್ಷಣವಾದ ವಸ್ತ್ರಗಳನ್ನು ಅದರ ಸಂಕೇತವಾಗಿ ಮಾಡಿದ್ದೇವೆ. ಇದೀಗ ಭಯಾನಕ ಪ್ರವೃತ್ತಿಯಾಗಿದೆ. ನಾವು ಈ ಎಲ್ಲ ಬಾಹ್ಯ ಆಚರಣೆಗಳು, ತೋರಾಣಿಕೆಗಳನ್ನು ತ್ಯಜಿಸಿ ಪುಸ್ತಕಗಳ ಮಾಧ್ಯಮದಿಂದ ತಂತ್ರವಿದ್ಯೆಯ ದಿನನಿತ್ಯದ ಜೀವನಕ್ಕೆ ಉಪಯುಕ್ತವಾದ ರಚನಾತ್ಮಕ ಪ್ರಯೋಗಗಳನ್ನು ಪ್ರಚಾರ ಮಾಡಿ ಈ ಅಮೂಲ್ಯ ವಿದ್ಯಾನಿಧಿಯನ್ನು ಸಮಾಜದಲ್ಲಿ ಉಳಿಸಿ ಬೆಳೆಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇಬೇಕಾಗಿದೆ. ಇಲ್ಲದಿದ್ದರೆ ತಂತ್ರವಿದ್ಯೆಯು ಶಾಶ್ವತವಾಗಿ ಕಣ್ಮರೆಯಾಗುವುದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡುವಂತಾಗುತ್ತದೆ. ಇವತ್ತಿನ ದಿನದಲ್ಲಿ ಪರದೇಹ ಪ್ರವೇಶ ಅಥವಾ ಪರಕಾಯ ಪ್ರವೇಶ ಸಿದ್ಧಿಯನ್ನು ಪಡೆದು ಅದನ್ನು ಪ್ರದರ್ಶಿಸಬಲ್ಲಂತಹ ಸಾಮರ್ಥ್ಯಶಾಲಿಗಳು ಅದೆಷ್ಟು ಮಂದಿ ನಮ್ಮ ನಡುವೆ ಇದ್ದಾರೆ. ಆಕಾಶ ಗಮನ ಮತ್ತು ಮನೋನುಕೂಲ ಗಮನ ಸಾಧನಾ ಸಿದ್ಧಿಗಳು ಕೇವಲ ಕೆಲವೇ ಮಂದಿ ಸಾಧಕರುಗಳಲ್ಲಿ ಮಾತ್ರವೇ ಉಳಿದಿದೆ.
ನಾವು ಈ ಅದ್ಭುತ ಅಲೌಕಿಕವಾದ ಜ್ಞಾನ ಸಂಪತ್ತನ್ನು ನಮ್ಮ ಮುಂದಿನ ಪೀಳಿಗೆಗಳಿಗಾಗಿ ಸಂರಕ್ಷಿಸದೇ ಹೋದರೆ ಇವೆಲ್ಲ ಪ್ರಪಂಚದಿಂದ ಶಾಶ್ವತವಾಗಿ ಕಣ್ಮರೆಯಾಗಿ ಬಿಡುವ ಅಪಾಯ ತಪ್ಪಿದ್ದಲ್ಲ. ಈ ಮಹಾತಂತ್ರ ಸಮ್ಮೇಳನ ಚಾರಿತ್ರಿಕ ಮತ್ತು ಅಸಾಧಾರಣವಾದುದಾಗಿದೆ. ಇದರ ಮಹತ್ವ ಮತ್ತು ಗೌರವವನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ನಾವುಗಳು ವಾದ ವಿವಾದಗಳನ್ನು ಪ್ರೋತ್ಸಾಹಿಸುವುದಾಗಲಿ ಅಥವಾ ನಮ್ಮದೇ ಆದ ಅಹಂಭಾವವನ್ನು ಪುಷ್ಟಿಗೊಳಿಸುವುದಾಗಲಿ ಮಾಡದೆ ನಮ್ಮಲ್ಲಿರುವ ಜ್ಞಾನ ಹಾಗೂ ಅನುಭವಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಮೂಲಕ ಮುಂದೆ ಬರಲಿರುವ ಪೀಳಿಗೆಗಳಿಗೆ ನಕ್ಷೆಯೊಂದನ್ನು ತಯಾರಿಸಿ ನಂತರ ನಮ್ಮ ಪೂರ್ವಿಕರ ಜ್ಞಾನ ಸಂಪತ್ತಿನ ಮಹದಾಸ್ತಿಯನ್ನು ಅತ್ಯಂತ ಹೆಮ್ಮೆಯಿಂದ ಅವರಿಗೆ ಒಪ್ಪಿಸುವಂತಾದರೆ ಮಾತ್ರ ನಮ್ಮ ಜೀವನ ಸಾರ್ಥಕವಾದಂತೆ ಎಂದು ತಂತ್ರ ಸಮ್ಮೇಳನದ ಮೂಲ ಉದ್ದೇಶ ಮತ್ತು ಗುರಿಯನ್ನು ಸ್ಪಷ್ಟಪಡಿಸಿದರು ಶ್ರೀಮಾಲಿಜಿ. ಶ್ರೀಮಾಲಿಜಿಯವರ ಭಾಷಣ ಸರಳ, ಸ್ಪಷ್ಟ ಮತ್ತು ಹೃದಯಸ್ಪರ್ಶಿಯಾಗಿತ್ತು. ಅವರ ಭಾಷಣಕ್ಕಿಂತ ಹೆಚ್ಚಾಗಿ ಅವರಲ್ಲಿನ ಸರಳತೆ, ವಿನಯಶೀಲತೆ, ನಮ್ರತೆಗಳಿಂದ ನಾನು ತುಂಬ ಪ್ರಭಾವಿತನಾದೆ. ಅವರು ಸಾಧನಾ ಕ್ಷೇತ್ರದಲ್ಲಿ ತಮ್ಮ ಶ್ರೇಷ್ಠತೆಯನ್ನು ಪ್ರಾಯೋಗಿಕವಾಗಿ ಸಾಬೀತುಪಡಿಸಿದ್ದನ್ನು ಕಣ್ಣಾರೆ ಕಂಡೆನಾದರೂ ಅವರ ನಡವಳಿಕೆಯಲ್ಲಿ ಯಾವುದೇ ರೀತಿಯ ಅಹಂಭಾವ ಅಥವಾ ಇತರರ ಬಗ್ಗೆ ಅವರು ತೋರುವ ಗೌರವ ಪ್ರೀತಿಗಳಲ್ಲಿ ಸ್ವಲ್ಪವೂ ಸಹ ವ್ಯತ್ಯಾಸವಿಲ್ಲದಿದ್ದುದನ್ನು ಕಂಡು ನಾನು ಅವರೆಡೆಗೆ ಅತ್ಯಂತ ಆಕರ್ಷಿತನಾದೆ. ಶ್ರೀಮಾಲಿಜಿಯವರ ಬಗ್ಗೆ ಸಾಧ್ಯವಾದಷ್ಟೂ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲೇಬೇಕೆಂಬ ದೃಢ ಸಂಕಲ್ಪದೊಂದಿಗೆ ನಾನಿರುವ ಜಾಗದಿಂದ ತ್ರಿಜಟ ಅಘೋರಿಯವರು ಕುಳಿತಿರುವ ಜಾಗಕ್ಕೆ ತೆರಳಿದೆ. ಅವರೊಂದಿಗೆ ನನ್ನ ಪರಿಚಯವನ್ನು ಮಾಡಿಕೊಂಡು ಶ್ರೀಮಾಲಿಜಿಯವರ ಬಗ್ಗೆ ತಿಳಿಯಬೇಕೆಂಬ ಮನದಾಸೆಯನ್ನು ವ್ಯಕ್ತಪಡಿಸಿದೆ. ಶ್ರೀಮಾಲಿಜಿಯವರ ಹೆಸರನ್ನು ಪ್ರಸ್ತಾಪಿಸುತ್ತಿದ್ದಂತೆಯೇ ತ್ರಿಜಟ ಅಘೋರಿಯವರ ಮುಖಮಂಡಲದಲ್ಲಿ ಸಂತೋಷದ ಹೊಳಪು ಮೂಡಿತು. ಅವರು ಅತ್ಯಂತ ಪ್ರಸನ್ನಚಿತ್ತರಾಗಿ ಸಾಧನೆ ಸಿದ್ಧಿಗಳ ಕ್ಷೇತ್ರದಲ್ಲಿ ಶ್ರೀಮಾಲಿಜಿಯವರು ಮಹಾಸಾಗರದಂತೆ ಅಗಾಧ, ಅನಂತ, ತಿಳಿಯಲು ಅಸಾಧ್ಯರು. ತಂತ್ರ ಸಾಧನೆಯ ಹಾದಿಯಲ್ಲಿ ಅತ್ಯುನ್ನತ ಸಿದ್ಧಿಗಳನ್ನು ಪಡೆದಿದ್ದೇನೆಂಬ ಹೆಮ್ಮೆ, ಮೇಲಿರಿಮೆ ನನಗಿತ್ತು. ಶ್ರೀಮಾಲಿಜಿಯವರು ನನ್ನೊಂದಿಗೆ ಬೆಟ್ಟದಲ್ಲಿ ಕೆಲ ಸಮಯದ ಹಿಂದೆ ಬಂದಿದ್ದಾಗ ನನ್ನಿಂದ ಕೆಲವು ವಿಶಿಷ್ಟವಾದ ಸಾಧನೆಗಳನ್ನು ಕಲಿತರು. ಆಗಲೇ ನನಗೆ ಅವರು ವಾಮಪಂಥದ ಅತಿ ಕಷ್ಟಕರ ಅಸಾಮಾನ್ಯ ಸಾಧನೆಗಳನ್ನು ಸಿದ್ಧಿಸಿಕೊಂಡಿದ್ದಾರೆಂದು ತಿಳಿದದ್ದು. ಅದಲ್ಲದೆ ಶ್ರೀಮಾಲಿಜಿಯವರು ತಂತ್ರವಿದ್ಯೆಯ ಮಹಾಗುರುಗಳಾದ ಯೋಗಿರಾಜ್ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಅತಿಮೆಚ್ಚಿನ ಪ್ರಿಯ ಶಿಷ್ಯರಾಗಿರುವುದು ನಮಗೆಲ್ಲ ಅತ್ಯಂತ ಗೌರವ ಹಾಗೂ ಹೆಮ್ಮೆ ತರುವಂತಹ ಸಂಗತಿ. ಶ್ರೀಮಾಲಿಜಿಯವರು ಅತ್ಯಂತ ಉಚ್ಚಕೋಟಿಯ ಸಾಧಕರೆನ್ನುವುದಕ್ಕೆ ಇದಕ್ಕಿಂತ ಮಿಗಿಲಾದ ಪ್ರಮಾಣ ಯಾವುದೂ ಇಲ್ಲ. ತಂತ್ರವಿದ್ಯೆಯ ಮಹಾಗುರುಗಳೆಂದು ಜಗದ್ವಿಖ್ಯಾತರಾದ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರಿಂದ ಅತ್ಯಂತ ವಿಶಿಷ್ಟ, ಅಲೌಕಿಕ, ಅದ್ವಿತೀಯ ವಿದ್ಯೆಗಳನ್ನು ಶ್ರೀಮಾಲಿಜಿಯವರು ಕಲಿತಿದ್ದಾರೆ. ಅಘೋರಿಗಳ ಒಡನಾಟವೂ ಸಹ ಅವರಿಗೆ ಬಹಳಷ್ಟು ವರ್ಷಗಳಿಂದಲೂ ಇದೆ. ಅಘೋರಿಗಳ ಜೀವನ ಶೈಲಿ, ಸಾಧನಾ ಪದ್ಧತಿ, ವಿಲಕ್ಷಣ ಸಂಪ್ರದಾಯಗಳು ಪ್ರತಿಯೊಂದೂ ಸಹ ಅಘೋರಿಗಳ ಜೊತೆಯಲ್ಲೇ ಇದ್ದು ಸಂಪೂರ್ಣವಾಗಿ ತಿಳಿದಿದ್ದಾರೆ. ಗೌರಕ್ಷಾ ಸಾಧನೆಯಲ್ಲಿ ಶ್ರೀಮಾಲಿಜಿಯವರು ಅದ್ವಿತೀಯರು ಎನ್ನುವುದರಲ್ಲಿ ನನಗೆ ಯಾವುದೇ ಅನುಮಾನವಿಲ್ಲ ಎಂದು ಶ್ರೀಮಾಲಿಜಿಯವರ ಬಗ್ಗೆ ಅವರಿಗಿರುವ ಗೌರವ ಅಭಿಮಾನಗಳನ್ನು ವ್ಯಕ್ತಪಡಿಸಿದರು ತ್ರಿಜಟ ಅಘೋರಿ. ತ್ರಿಜಟ ಅಘೋರಿಯವರು ಸ್ವತಃ ತಂತ್ರವಿದ್ಯೆಯಲ್ಲಿ ಗುರುಸ್ಥಾನದಲ್ಲಿದ್ದು ತಂತ್ರ ಸಮ್ಮೇಳನದ ವಿಶೇಷ ಆಹ್ವಾನಿತರಲ್ಲಿ ಅನೇಕರು ಅವರಿಂದ ದೀಕ್ಷೆ ಪಡೆದು ಶಿಷ್ಯರಾದವರೇ. ಆದ್ದರಿಂದ ಶ್ರೀಮಾಲಿಜಿಯವರ ಬಗ್ಗೆ ಅವರ ಅಭಿಪ್ರಾಯ ಪ್ರಾಮಾಣಿಕ ಮತ್ತು ಮಹತ್ವಪೂರ್ಣವಾದದ್ದು. ಯಾವುದೇ ಸಂಶಯಕ್ಕೂ ಅಲ್ಲಿ ಜಾಗವಿಲ್ಲ. ತ್ರಿಜಟ ಅಘೋರಿಯವರಂಥ ಮಹಾನ್ ಸಾಧಕರೇ ಶ್ರೀಮಾಲಿಜಿಯವರನ್ನು ಪ್ರಶಂಸಿಸಿದ್ದಾರೆಂದರೆ ನಿಶ್ಚಯವಾಗಿಯೂ ನಿಸ್ಸಂಶಯವಾಗಿಯೂ ಶ್ರೀಮಾಲಿಜಿಯವರು ಮಂತ್ರವಿದ್ಯೆಯ ಮಹಾತಾಂತ್ರಿಕರೇ, ಸಂದೇಹವೇ ಇಲ್ಲ. ನನ್ನ ಕಿವಿಗಳು ತ್ರಿಜಟ ಅಘೋರಿಯವರ ಮಾತನ್ನು ಆಲಿಸುತ್ತಿದ್ದರೂ ಸಹ ಕಣ್ಣುಗಳು ಮಾತ್ರ ಶ್ರೀಮಾಲಿಜಿಯವರನ್ನೇ ಗಮನಿಸುತ್ತಿದ್ದವು.